धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम्। भवति यदनुभावादेडमूकोऽपि वाग्मी जडमतिरपि चन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। नौमिन्यायसुधादिकृज्जयमुनीन् श्रीपादराट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्। ಭೀಮಸೇನ ದೇವರ ಪರಿಶುದ್ಧವಾದ ಭಾಗವತ ಧರ್ಮ. ಧರ್ಮಿ ಹಾಗೂ ಧರ್ಮ ಎರಡನ್ನೂ ಶುದ್ಧ ಅಂತ ಕರೆದಿದ್ದಾರೆ ಶ್ರೀಮದಾಚಾರ್ಯರು. ಧರ್ಮಿ ಧರ್ಮವನ್ನು ಆಚರಣೆ ಮಾಡುವ ಧರ್ಮವನ್ನು ಪಡೆದ ಭೀಮಸೇನ ದೇವರು ವಾಯುದೇವರು ಶುದ್ಧರು. ಪರಶುಕ್ಲತ್ರಯಂ ಸ್ಮೃತಂ ಅಂತ. ಭೀಮಸೇನ ದೇವರು ಸ್ವತಃ ಶುದ್ಧರು. ಅವರು ಆಚರಿಸುವ ಧರ್ಮ ಎಂಥದ್ದು ಅಂದರೆ ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದ್ವೃಕೋದರ ಅಂತ. ಇದು ಬಹಳ ವಿಚಿತ್ರವಾದದ್ದು. ಒಬ್ಬ ವ್ಯಕ್ತಿ ಬಹಳ ಪರಿಶುದ್ಧವಾದ ಜ್ಞಾನವನ್ನು ಪಡೆದಿದ್ದಾನೆ ಅಂತ, ಅವನ ಜ್ಞಾನ ಪರಿಶುದ್ಧವಾಗಿರುತ್ತದೆ. ಆದರೆ ಆ ವ್ಯಕ್ತಿ ಪರಿಪೂರ್ಣವಾಗಿ ಶುದ್ಧನಾಗಿದ್ದಾನೆ ಅಂತ ಹೇಳುವುದು ಕಷ್ಟ. ಅವನ ಜ್ಞಾನದಲ್ಲಿ ಶುದ್ಧಿ ಇರಬಹುದು, ಇನ್ನೇನೋ ದೋಷ ಇರಬಹುದು. ಒಬ್ಬ ವ್ಯಕ್ತಿಯಲ್ಲಿ ಔದಾರ್ಯ ಇದೆ, ನಿಷ್ಕಲ್ಮಷವಾದ ಔದಾರ್ಯ. ಔದಾರ್ಯ ಚೆನ್ನಾಗಿದೆ ಅಂತ ಹೇಳ್ಬೋದು, ಜ್ಞಾನ ಸರಿ ಇರಲಿಕ್ಕಿಲ್ಲ. ಜ್ಞಾನ ಚೆನ್ನಾಗಿರ್ಬೋದು, ಔದಾರ್ಯ ಇರಲಿಕ್ಕಿಲ್ಲ. ಹಾಗಾಗಿ ಒಂದು ಧರ್ಮ ಒಂದು ಗುಣ ಚೆನ್ನಾಗಿದೆ ಅಂದರೆ ವ್ಯಕ್ತಿ ಪರಿಪೂರ್ಣವಾಗಿ ಚೆನ್ನಾಗಿದ್ದಾನೆ ಅಂತಾಗ ಬೇಕಾಗಿಲ್ಲ. ಆದರೆ ಭೀಮಸೇನ ದೇವರ ವಿಷಯದಲ್ಲಿ ಹಾಗಲ್ಲ. ಭೀಮಸೇನ ದೇವರ ಧರ್ಮಾಚರಣೆ ಹೇಗಿತ್ತು? ಶುದ್ಧವಾಗಿತ್ತು, ನಿಷ್ಕಾಮವಾಗಿತ್ತು. ಪ್ರಕೃತದಲ್ಲಿ ನಿಷ್ಕಾಮ ಅನ್ನುವುದಕ್ಕೆ ಒತ್ತು ಕೊಟ್ಟು ಆಚಾರ್ಯರು ಹೇಳಿದ್ದಾರೆ, ಶ್ರೀಮದಾಚಾರ್ಯರು. ನಿಷ್ಕಾಮ ಅನ್ನೋ ಒಂದೇ ಕಾರಣಕ್ಕಾಗಿ ಶುದ್ಧ ಅಂತಲ್ಲ, ಎಲ್ಲ ದೃಷ್ಟಿಯಿಂದಲೂ ಶುದ್ಧ. ಅಂದರೆ ಒಂದು ಕರ್ಮವನ್ನು ಮಾಡಬೇಕಾದರೆ ಆ ಕರ್ಮದಿಂದ ನಮಗೆ ಧರ್ಮ ಬರಬೇಕಾಗಿದ್ದರೆ ಹೇಗೆ ಕರ್ಮ ಮಾಡಿದ್ದೀವಿ ಅನ್ನೋದು ಮುಖ್ಯ ಇರುತ್ತೆ. ಅದರಲ್ಲಿ ದ್ರವ್ಯ ಶುದ್ಧಿ ಇರಬೇಕು, ಮನಸ್ಸಿನ ಶುದ್ಧಿ ಇರಬೇಕು, ದೇಶ ಕಾಲಗಳ ಶುದ್ಧಿ ಇರಬೇಕು. ವಿಹಿತವಾದ ದೇಶ ವಿಹಿತವಾದ ಕಾಲದಲ್ಲಿ ಧರ್ಮ ಮಾಡಬೇಕು. ಯಾವ ಕರ್ಮಕ್ಕೆ ಯಾವ ದೇಶ ಕಾಲಗಳು ವಿಹಿತವಾಗಿದೆ ಅದೇ ದೇಶ ಕಾಲಗಳಲ್ಲಿ ಆ ಕರ್ಮಗಳನ್ನು ಮಾಡಬೇಕು. ಯಾವ ದ್ರವ್ಯಗಳು ವಿಹಿತವೋ ಅದೇ ದ್ರವ್ಯಗಳಿಂದ, ಅಷ್ಟೇ ಶುದ್ಧ ದ್ರವ್ಯಗಳಿಂದ ಮಾಡಬೇಕು. ಮಂತ್ರಗಳು ಶುದ್ಧವಾಗಿರಬೇಕು, ಮಂತ್ರಾರ್ಥದ ಅನುಸಂಧಾನ ಇರಬೇಕು. ಮೊನ್ನೆ ಒಂದು ಸಲ ಇದರ ಬಗ್ಗೆ ಹೇಳಿದ್ದೇವೆ. ಏನದು ಮಂತ್ರಾರ್ಥದ ಅನುಸಂಧಾನ ಅಂತ? ವಾಯುದೇವರ ಬಗ್ಗೆ, ಭೀಮಸೇನ ದೇವರ ಬಗ್ಗೆ ನಾವು ಏನು ಹೇಳೋದು? ಪರಿಪೂರ್ಣವಾದ ವೇದದ ಜ್ಞಾನ ಇದ್ದವರವರು. ವೇದಗಳ ಜ್ಞಾನ ಇದೆ, ವೇದಾರ್ಥಗಳ ಪರಿಪೂರ್ಣ ಜ್ಞಾನ ಇದೆ. ವೇದದೊಳಗೆ ಹೇಳದೇ ಇದ್ದ ವಿಷಯಗಳು ಮಹಾಭಾರತದಲ್ಲಿವೆ, ಅದೂ ಗೊತ್ತವರಿಗೆ. ವೇದದೊಳಗೆ ಹೇಳಿದ್ದು ಗೊತ್ತೋ ಇಲ್ವೋ ಅಂತ ವಿಚಾರ ಮಾಡಬೇಡಿ. ಕೆಲವರಿಗೆಲ್ಲ ಅಲ್ಪ ಸ್ವಲ್ಪ ಆಹಾರದಿಂದ ಹೊಟ್ಟೆ ತುಂಬೋದಿಲ್ಲ. ಅಂಥವರಿಗೆ ಅಡುಗೆ ಮನೆಯಲ್ಲಿ ಸಣ್ಣ ಪಾತ್ರೆ ಒಳಗೆ ಅಡುಗೆ ಮಾಡಿರ್ತಾರೆ, ಅದನ್ನು ನೋಡಿದ್ರೇ ಅವರಿಗೆ ಭಯ ಆಗಿ ಹೋಗ್ತದೆ. ಏನಪ್ಪ ಇಷ್ಟು ಚಿಕ್ಕ ಪಾತ್ರೆ ಇಟ್ಟಾರೆ, ನಮ್ಮ ಹೊಟ್ಟೆ ಗತಿ ಏನು ಅಂತ ಗೊತ್ತಿರೋದಿಲ್ಲ ಕೆಲವರಿಗೆ.
ತಾವು ಮನೆಯಲ್ಲಿ ಹೇಗೆ ಊಟ ಮಾಡ್ತಾರೋ ಬಂದ ಅತಿಥಿಗಳು ಹಾಗೇ ಊಟ ಮಾಡ್ತಾರೆ ಅಂತ ತಿಳ್ಕೊಂಡಿರ್ತಾರೆ ಅವರು. ಅತಿಥಿ ಎನ್ನುವ ಶಬ್ದದ ಅರ್ಥ ಗೊತ್ತಾ? ಶ್ರೀಮದಾಚಾರ್ಯರು ಹೇಳ್ತಾರೆ ಅತಿಥಿ ಶಬ್ದದ ಅರ್ಥವನ್ನು, ಅತ್ಯನ್ನಶ್ಚಾತಿಥಿ ಪ್ರೋಕ್ತಃ. ಥ ಅಂದರೆ ಅನ್ನ, ಅತಿ ಥ ಅತಿಯಾದ ಅನ್ನ. ಅತಿಯಾದ ಅನ್ನವನ್ನು ತಿನ್ನುವವನು ಯಾರೋ ಅವನು ಅತಿಥಿಯಂತೆ. ಮನೆಯೊಳಗಾದರೆ ಆಲೋಚನೆ ಮಾಡ್ತಾನೆ, ತೂಕ ಮಾಡಿ ಸರಿಯಾಗಿ ಎಷ್ಟು ಬೇಕೋ ಅಷ್ಟೇ. 4 ಜನ ಇದ್ದರೆ 4 ಮುಷ್ಟಿ ಹಾಕೋದು ಅಷ್ಟೇ, 5ನೇ ಮುಷ್ಟಿ ಹಾಕೋದಿಲ್ಲ. ಕರೆಕ್ಟಾಗಿ ತಿನ್ನೋದು, ಅಷ್ಟರೊಳಗೆ ಮುಗಿಸೋದು. ನಾನು ಜಾಸ್ತಿ ತಿಂದರೆ ಉಳಿದವ್ರಿಗೆ ಕಡಿಮೆ ಆಗುತ್ತೆ ಅಂತ ಎಷ್ಟು ಬೇಕೋ ಅಷ್ಟೇ ತಿಂದು ಎದ್ದು ಬಿಡ್ತಾನೆ. ಇನ್ನೊಬ್ಬರ ಮನೆಗೆ ಹೋದಾಗ ಏನು ವಿಚಾರ ಮಾಡೋದು. ಅತಿಥಿ, ಅತಿಯಾದ ಅನ್ನವನ್ನು ತಿನ್ನುವವನು ಅತಿಥಿ. ಅದು ಹೇಳಿದ್ದು ಶ್ರೀಮದಾಚಾರ್ಯರು ನಿಜವಾಗಿ ದೇವರ ಪರವಾಗಿ. ಶ್ರೀಮದಾಚಾರ್ಯರು ಲೌಕಿಕದ ಬಗ್ಗೆ ಮಾತಾಡಿಲ್ಲ, ದೇವರಲ್ಲಿ ಸಮನ್ವಯ ಮಾಡಿದ್ದಾರೆ. ಇಡೀ ಜಗತ್ತನ್ನೇ ಪರಮಾತ್ಮ ಭಕ್ಷಣೆ ಮಾಡ್ತಾನೆ ಪ್ರಳಯ ಕಾಲದಲ್ಲಿ, ಆದ್ದರಿಂದ ಅವನು ಅತಿಥಿ. ಆದರೆ ಪ್ರಸಿದ್ಧವಾದ ಅತಿಥಿಗಳನ್ನು ಅತಿಥಿ ಅಂತ ಕರೆಯುವುದಕ್ಕೆ ಕಾರಣ ಉಂಟಲ್ಲ, ಅದರೊಳಗೆ ಇದು ಒಂದು ಸೇರಿದೆ. ಇರಲಿ, ಪ್ರಕೃತಕ್ಕೇನು ಹೇಳಲಿಕ್ಕೆ ಬಂದೆ ಅಂದರೆ, ಬಹಳ ಊಟ ಮಾಡುವ ಒಬ್ಬ ಅತಿಥಿಗೆ ಅಲ್ಪ ಆಹಾರ ಸರಿ ಬರೋದೇ ಇಲ್ಲ. ಅವನಿಗೆ ತಕ್ಕ ಆಹಾರವೇ ಬೇಕು. ಹೊಟ್ಟೆಗಾಗಿ, ಬಾಯಿ ರುಚಿಗಾಗಿ ತಿನ್ನುವ ನಮ್ಮ ವೇದಗಳು ಇವರಿಗೆ ಸಾಕಾಗಲಿಲ್ಲ ಅಂತ ಮಹಾಭಾರತದಲ್ಲಿ ವೇದದಲ್ಲಿ ಹೇಳದೇ ಇದ್ದ ವಿಷಯಗಳನ್ನು ಉಪಯೋಗ. ಅದರಿಂದ ವೇದನೆ ಸರಿಯಾಗಿ ತಿಳಿಯೋದಿಲ್ಲ, ಮಹಾಭಾರತದ ಒಂದು ಅರ್ಥವೇ ನಮಗೆ ಗೊತ್ತಾಗುವುದಿಲ್ಲ. ಇನ್ನು 10 ಅರ್ಥಗಳನ್ನು ತಿಳ್ಕೊಂಡು ಆ ಮಹಾಭಾರತದ ಸಾರವನ್ನು, ರಹಸ್ಯವನ್ನು ತಿಳಿದುಕೊಳ್ಳೋ ಯೋಗ್ಯತೆ ನಮ್ಮದಲ್ಲ. ಅದನ್ನು ಹೇಳಿದ್ದೇ ಅಂತಹ ಮಹಾನುಭಾವರ ಸಲುವಾಗಿ, ಶ್ರೀಮದಾಚಾರ್ಯರ ಸಲುವಾಗಿ. ತಿಳಿಯುತ್ತಾರೆ ಸಂಪ್ರದಾಯ ಅಂದರೆ ಏನಲ್ಲಿ, ಸಾಕ್ಷಾತ್ ತಿಳಿಯುತ್ತಾರೆ ಸಂಪ್ರದಾಯ ಅಂದರೆ ಏನಲ್ಲಿ, ಸಾಕ್ಷಾತ್ ಪರಮಾತ್ಮನೇ ಉಪದೇಶ ಮಾಡಿದ್ದು, ವಾಯುದೇವರಿಗೆ ಮಾತ್ರ ಹೇಳಿದ್ದು. ಗ್ರಂಥದಲ್ಲಿ ಅದನ್ನು ದಾಖಲು ಮಾಡಲೇ ಇಲ್ಲ. ಯಾಕೆಂದರೆ ಬೇರೆಯವರಿಗೆ ಯೋಗ್ಯತೆಯೇ ಇಲ್ಲ ಅಂದರೆ ಯಾಕೆ ಹೇಳಬೇಕು, ಅವರೊಬ್ಬರಿಗೆ ಹೇಳಿದರೆ ಸಾಕು ಅಂತ. ಅಂತಹ ಜ್ಞಾನವನ್ನು ಪಡೆದುಕೊಂಡು ಒಂದು ಕರ್ಮವನ್ನು ವಾಯುದೇವರು ಮಾಡ್ತಾರೆ ಅಂದರೆ ಆ ಕರ್ಮದ ಬೆಲೆ, ಮಹತ್ವ ಎಷ್ಟಿರ್ತದೆ ಅಂತ ವಿಚಾರ ಮಾಡಿ. ಏನೂ ಗೊತ್ತಿಲ್ಲದೆ ಮಂತ್ರನೇ ಅನ್ನದೇ ಕರ್ಮ ಮಾಡೋದು, ಮಂತ್ರ ಪುರಸ್ಸರವಾಗಿ ಕರ್ಮ ಮಾಡೋದು, ಮಂತ್ರಾರ್ಥದ ಅನುಸಂಧಾನವನ್ನು ಮಾಡ್ತಾ ಕರ್ಮ ಮಾಡೋದು, ಮಂತ್ರಾರ್ಥವನ್ನು ಬಹಳ ಉನ್ನತ ಮಟ್ಟದಲ್ಲಿ ಅನುಸಂಧಾನ ಮಾಡೋದು, ಹೀಗೆ ತಾರತಮ್ಯ ಬೆಳೀತಾ ಹೋಗುತ್ತೆ. ಕೊನೆಗೆ ಅನಂತ ವೇದಾರ್ಥಗಳ ಅನುಸಂಧಾನವನ್ನು ಮಾಡ್ತಾ, ಮಹಾಭಾರತದ ಅರ್ಥಗಳನ್ನು ಚಿಂತನೆ ಮಾಡ್ತಾ, ಭಗವಂತನಿಂದ ಉಪದಿಷ್ಟವಾದ ಭಗವಂತನ ಮಹಿಮೆಗಳನ್ನು ಮನಸ್ಸಿನಲ್ಲಿ ತಂದುಕೊಂಡು ಒಂದೊಂದು ಕರ್ಮಗಳನ್ನು ವಾಯುದೇವರು ಮಾಡ್ತಾರೆ, ಒಂದು ಆಚಮನ ಮಾಡ್ತಾರೆ ಅಂದರೆ ಅದಕ್ಕಿರುವಂತಹ ಬೆಲೆ ಬಹಳ. ಬೆಲೆ ಅಂದ್ರೇನು? ಭಗವದ್ ಅನುಗ್ರಹ, ಭಗವಂತನ ಪ್ರೀತಿ, ತೃಪ್ತಿ. ಆ ತರಹದ ಭಗವಂತನ ಸಂತೋಷವನ್ನು, ಅನುಗ್ರಹವನ್ನು, ಪುಣ್ಯವನ್ನು ಪಡೆದುಕೊಂಡ ಮಹಾನುಭಾವರು ಭೀಮಸೇನ ದೇವರಾದದ್ದರಿಂದ ಶುದ್ಧವಾದ ಧರ್ಮ ಅವರು. ಕಾಮನೆ ಇಲ್ಲದೆ ಮಾಡುವ ಧರ್ಮವೂ ಹೌದು, ಜ್ಞಾನಪೂರ್ವಕವಾಗಿ ಮಾಡುವ ಕರ್ಮವೂ ಹೌದು ಅನ್ನೋದಕ್ಕಾಗಿ ಅದು ಶುದ್ಧವಾದಂತಹ ಭಾಗವತ ಧರ್ಮ. ವೈರಾಗ್ಯದಿಂದ ಮಾಡಿದರೆ ಒಂದು ತರಹದ ಶುದ್ಧಿ, ಅದೇ ನಿಷ್ಕಾಮ ಕರ್ಮ. ಜೊತೆಗೆ ಜ್ಞಾನಪೂರ್ವಕವಾಗಿ ಮಾಡುವುದರಿಂದ ಬರುವಂತಹ ಒಂದು ತರಹದ ಶುದ್ಧಿ. ಐಶ್ವರ್ಯಪೂರ್ವಕವಾಗಿ ಮಾಡುವುದರಿಂದ ಬರುವ ಶುದ್ಧಿ ಒಂದು. ಅಂದರೆ ಒಂದು ಕರ್ಮವನ್ನು ಮಾಡುವಾಗ 10 ಕೈಗಳು ಸೇರಿದರೆ ಅದು ವಿಶಿಷ್ಟ ಕರ್ಮ ಆಯಿತು. ಅದರಿಂದ ಬರುವ ಧರ್ಮ ಅದು ಎಲ್ಲರಿಗೂ ಸಂಬಂಧಪಟ್ಟ ಧರ್ಮ. 4 ಜನ ಸೇರಿ ನಾನೊಂದು 10 ರೂಪಾಯಿ, ನೀನು ಒಂದು 10 ರೂಪಾಯಿ ಹಾಕು ಅಂತ 10 ರೂಪಾಯಿ ಎಲ್ಲರೂ ಹಾಕಿ ಒಂದು ಕೆಲಸ ಮಾಡಿದರು ಅಂದರೆ ಪುಣ್ಯ ಬರುತ್ತೆ. ಆದರೆ 4 ಜನರಿಗೆ ಹಂಚಿ ಹೋಗ್ತದೆ, ಯಾಕಂದರೆ ಎಲ್ಲರದು ಅದರೊಳಗೆ ಪಾಲಿದೆ. ಒಂದು ಒಳ್ಳೆಯ ಕೆಲಸನೇ ಮಾಡ್ತಾನೆ, ಆದರೆ ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ ಇವನ ಹತ್ರ ಪದಾರ್ಥಗಳಿರೋದಿಲ್ಲ. ಪಕ್ಕದ ಮನೆಯಲ್ಲಿ ಹೋಗಿ ಗಂಟೆ ಇಸ್ಕೊಂಡು ಬರ್ತಾನೆ, ಇನ್ನೊಬ್ಬರ ಮನೆಗೆ ಹೋಗಿ ಹಲಗಾರ ತೀಸ್ಕೊಂಡು ಬರ್ತಾನೆ, ಮತ್ತೊಬ್ಬರ ಮನೆಯಿಂದ ಬತ್ತಿ, ಇನ್ನೊಬ್ಬರ ಮನೆಯಿಂದ ತುಪ್ಪ.
ಒಬ್ಬರ ಮನೆಯಿಂದ ಸೃಕ್, ಇನ್ನೊಬ್ಬರ ಮನೆಯಿಂದ ಸ್ರುವ. ಈ ರೀತಿ ಒಬ್ಬೊಬ್ಬರ ಮನೆಯಿಂದ ಒಂದೊಂದು ಪದಾರ್ಥವನ್ನು ತಂದು ಒಂದು ಯಜ್ಞ ಮಾಡಿದರೆ ಪುಣ್ಯ ಬರೋದಿಲ್ಲ ಅಂತಲ್ಲ, ಬರುತ್ತೆ. ಆದರೆ ಆ ಪುಣ್ಯ ಇವನೊಬ್ಬನಿಗೇ ಬರೋದಿಲ್ಲ. ಯಾಕೆ ಅಂದರೆ ಅದು ವಿಶಿಷ್ಟ ಧರ್ಮ ಆಯಿತು, ಶುದ್ಧ ಧರ್ಮ ಅಲ್ಲ. ಅಶುದ್ಧ ಧರ್ಮ ಅಂತ ನಾನು ಹೇಳ್ತಾ ಇಲ್ಲ, ವಿಶಿಷ್ಟ ಧರ್ಮ. ವಿಶಿಷ್ಟ ಶುದ್ಧ ಅಂತಾರಲ್ಲ ಹಾಗೆ ಅನೇಕ ಜನರು ಸೇರಿ ಮಾಡಿದ ಧರ್ಮ ಆಯಿತು. ಹೀಗಾಗಿ ಪೂರ್ಣ ಇವನದೇ ಧರ್ಮ ಅಂತಾಗಲಿಲ್ಲ ಅದು. ಹಾಗೂ ಅಲ್ಲ ಭೀಮಸೇನ ದೇವರ ದೃಷ್ಟಿಯಲ್ಲಿ. ಯಾಕೆ ಅಂದರೆ ಧರ್ಮ, ವಿಜ್ಞಾನ, ವೈರಾಗ್ಯ, ಪರಮೈಶ್ವರ್ಯ ಶಾಲಿನ, ಇವರಿಗೆ ಇಡೀ 14 ಲೋಕಗಳ ಒಡೆತನ ಇದೆ, ಅಧಿಕಾರ ಇದೆ. ಹೀಗಾಗಿ ಇವರು ಯಾರ ಮನೆಯಿಂದಲೂ ಇನ್ನೊಂದು ಪದಾರ್ಥ ತೊಗೊಂಡು ಬಂದು ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲ ಇವರದೇ. ಇವ್ರದ್ದು ಇನ್ನೊಬ್ಬರು ತೊಗೊಂಡು ಹೋಗಬೇಕೇ ಹೊರತು ಇವರು ಇನ್ನೊಬ್ಬರಿಂದ ತಂದು ಸಹಾಯ ಪಡೆದು ಮಾಡೋ ಪ್ರಶ್ನೆಯೇ ಇಲ್ಲ. ಸರ್ವಾಧಿಕಾರ ಇದೆ ಇವರಿಗೆ. ದೇವರು ಕೊಟ್ಟದ್ದು, ದೇವರ ಅನುಗ್ರಹ ಬೇಕು ನಿಜ. ಆದರೆ ಒಂದು ದೊಡ್ಡ ಲಾಭ ಏನಿವರಿಗೆ ಅಂದರೆ ಇವರು ಅಪೇಕ್ಷೆ ಪಡೋದೇ ಇಬ್ಬರನ್ನು ಅಪೇಕ್ಷೆ ಪಡ್ತಾರೆ. ಒಂದು ಲಕ್ಷ್ಮಿ, ಇನ್ನೊಬ್ಬರು ನಾರಾಯಣ. ಆದರೆ ಅವರು ಪುಣ್ಯವನ್ನು ಹಂಚಿಕೊಳ್ಳುವವರೇ ಅಲ್ಲ. ಸಹಿ ಕರ್ಮ ಫಲೋಜ್ಜಿತ. ಲಕ್ಷ್ಮೀನಾರಾಯಣರು ನಿತ್ಯ ಮುಕ್ತರು, ಪುಣ್ಯದ ಹಂಚಿಕೆಯಲ್ಲಿ ಅವರು ಬರೋದಿಲ್ಲ. ಹಾಗಾಗಿ ಅವರ ಅಪೇಕ್ಷೆ ಇವರಿಗಿದ್ದರೂ ಕೂಡ ಇವರ ಧರ್ಮ ಮಾತ್ರ ಶುದ್ಧ ಧರ್ಮವಾಗತ್ತೆ, ವಿಶಿಷ್ಟ ಧರ್ಮ ಆಗೋದೇ ಇಲ್ಲ. ಈ ಅರ್ಥದಲ್ಲಿ ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದ್ವೃಕೋದರಃ, ಶುದ್ಧವಾದ ಭಾಗವತ ಧರ್ಮ ಅಂತ ಕೇವಲ ವಿಷ್ಣುವನ್ನು ಸರ್ವೋತ್ತಮತ್ವೇನ ತಿಳಿದು ಉಪಾಸನೆ ಮಾಡುವ ಕಾರಣಕ್ಕಾಗಿಯೂ ಶುದ್ಧ ಭಾಗವತ ಧರ್ಮ, ಜ್ಞಾನಪೂರ್ವಕವಾಗಿ ಮಾಡಿದ್ದರಿಂದಲೂ ಶುದ್ಧ ಭಾಗವತ ಧರ್ಮ, ವೈರಾಗ್ಯದಿಂದ ನಿಷ್ಕಾಮವಾಗಿ ಮಾಡಿದ್ದರಿಂದಲೂ ಅದು ಶುದ್ಧ ಭಾಗವತ ಧರ್ಮ. ತಮ್ಮದೇ ವಸ್ತುಗಳನ್ನು ಉಪಯೋಗಿಸಿ ತಾವು ಮಾಡುತ್ತಾರೆ ದೇವರ ಅನುಗ್ರಹದಿಂದ, ಇನ್ನೊಬ್ಬರ ಸಹಾಯ ಬೇಕಾಗಿಲ್ಲ ಅವರಿಗೆ ಅನ್ನೋದಕ್ಕಾಗಿಯೂ ಅದು ಶುದ್ಧವಾದ ಧರ್ಮ. ಅಂತಹ ಧರ್ಮದಲ್ಲಿ ರತರಾದವರು ಭೀಮಸೇನ ದೇವರು ಎಂಬುದಾಗಿ ನಾವು ತಿಳಿಯಬೇಕು. ನ ಪ್ರತೀಪಂ ಹರೇಃ ಕ್ವಾಪಿ ಸಕರೋತಿ ಕಥಂಚನ, ಎಂದಿಗೂ ಭಗವಂತನ ವಿರೋಧವನ್ನು ಮಾಡಿದವರಲ್ಲ. ನಿನ್ನೆ ಕೇಳಿದ್ದೀರಿ, ಮನಸ್ಸಿನಿಂದಲೂ ಮಾಡಿದವರಲ್ಲ. ಒಂದು ಸಂದರ್ಭ ಬಂತು, ಕೃಷ್ಣನಿಗೆ ಎಲ್ಲರಿಗಿಂತಲೂ ಹೆಚ್ಚು ಬಲ ಇದೆ ಅಂತ ತೋರಿಸಬೇಕು ಅಂದರೆ ಎಲ್ಲರೂ ಕೃಷ್ಣನ ಜೊತೆಗೆ ಯುದ್ಧ ಆಡಬೇಕು. ಯುದ್ಧ ಆಡಿ ಸೋತರೆ ಕೃಷ್ಣನಿಗೆ ಎಲ್ಲರಿಗಿಂತಲೂ ಬಲ ಹೆಚ್ಚಿದೆ ಅಂತ ಗೊತ್ತಾಗತ್ತೆ ಅಂತ. ಇದೊಂದು ನಾಟಕ, ಡ್ರಾಮಾ ಅಷ್ಟೇ. ಡ್ರಾಮಾ ಅಂದರೆ ಯುದ್ಧವನ್ನು ಡ್ರಾಮಾ ತರಹ, ನಾಟಕದ ತರಹ ಮಾಡೋದಲ್ಲ. ಹಾಗೆ ಮಾಡಿದರೆ ನಿಜವಾದ ಬಲ ಗೊತ್ತಾಗೋದಿಲ್ಲ. ಯುದ್ಧ ಮಾತ್ರ ಬಲಪೂರ್ವಕವಾಗೇನೆ ಮಾಡೋದು. ಆದರೆ ಉದ್ದೇಶ ಕೃಷ್ಣನ ಜೊತೆಗೆ ಜಗಳ ಆಡೋದಲ್ಲ, ನಮಗಿಂತಲೂ ಕೃಷ್ಣನಿಗೆ ಬಲ ಬಹಳ ಇದೆ ಅಂತ ಜಗತ್ತಿಗೆ ತೋರಿಸಿಕೊಡುವ ಉದ್ದೇಶ. ಹೀಗಾಗಿ ಎಲ್ಲರೂ ಒಬ್ಬೊಬ್ಬರೇ ಕೃಷ್ಣನ ಜೊತೆಗೆ ಯುದ್ಧ ಆಡಿದ್ದಾರೆ. ಎಲ್ಲರನ್ನೂ ಕೃಷ್ಣ ಸೋಲಿಸಿದ. ಭೀಮಸೇನ ದೇವರ ಪಾಳಿ ಬಂತು. ಭೀಮಸೇನ ದೇವರಂದರು, ಇದು ಶುದ್ಧ ಭಾಗವತ ಧರ್ಮ ಆಗೋದಿಲ್ಲ ಅಂದರು. ನೀನು ಸರ್ವೋತ್ತಮ ಮಹಾಬಲಿಷ್ಠ ಅಂತ ಬೇಕು ಅಂದರೆ ನಾನು ಉಪನ್ಯಾಸ ಮಾಡುತ್ತೇನೆ, ಗ್ರಂಥದಲ್ಲಿ ಬೇಕಾದರೆ ಬರೀತೇನೆ, ಯಾರು ಕೇಳಿದರೂ ಹೇಳೋದಕ್ಕೆ ನಾನು ಸಿದ್ಧ. ನೀನು ಮಾಡುವ ಅನೇಕ ಕಾರ್ಯಗಳನ್ನು ತೋರಿಸಿ, ಇಡೀ ಜಗತ್ತಿನ ಸೃಷ್ಟಿಯನ್ನು ನೀನು ಮಾಡಿದ್ದು, ಬ್ರಹ್ಮಾಂಡವನ್ನೇ ಕೂರ್ಮರೂಪದಿಂದ ಹೊತ್ತದ್ದು, ಇದೆಲ್ಲ ತೋರಿಸಿ ನಮ್ಮ ಕೃಷ್ಣ, ನಮ್ಮ ನಾರಾಯಣ ಅನಂತ ಬಲಪೂರ್ಣ ಅಂತ ಬೇಕು ಅಂದರೆ ನಾನು ಹೇಳ್ತೇನೆ. ಆದರೆ ನಿನ್ನ ಜೊತೆಗೆ ಯುದ್ಧ ಆಡಿ ಯುದ್ಧದಲ್ಲಿ ನಾನು ಸೋತೆ ಅಂತ ಮಾಡಿ ನಿನ್ನನ್ನು ಮಹಾಬಲಿಷ್ಠ ಅಂತ ತಿಳಿಸುವ ಸಾಹಸ ನಾನು ಮಾಡೋದಿಲ್ಲ. ಯಾಕೆ ಅಂದರೆ ನೀನು ಮಹಾಬಲಿಷ್ಠ ಅಂತ ನಿಶ್ಚಯವಾಗತ್ತೆ. ನಿನ್ನ ಬಲದ ಮುಂದೆ ನನ್ನ ಬಲ ಏನೂ ಅಲ್ಲ, ಪರಮಾಣು. ಆದರೆ ಎದುರಿಗೆ ನಿಲ್ಲಬೇಕಲ್ಲ, ಕೈ ಎತ್ತಬೇಕಲ್ಲ, ವಿರೋಧ ಮಾಡಬೇಕಲ್ಲ, ಅಷ್ಟೂ ಮಾಡುವ ಮನಸ್ಸು ನನಗಿಲ್ಲ. ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದ್ವೃಕೋದರಃ. ಇದು ಸ್ವಲ್ಪ ಕನ್ಫ್ಯೂಷನ್ ಆಗತ್ತೆ. ದೇವರು ಮಹಾಬಲಿಷ್ಠ ಅಂತ ಪ್ರೂವ್ ಮಾಡೋದಕ್ಕೆ ಎದುರಿಗೆ ಬಂದರೂ ತಪ್ಪೇನು? ಅದಕ್ಕಂದ್ರು ಅದು ಬರದೇನೆ ದೇವರು ಮಹಾಬಲಿಷ್ಠ ಅಂತ ಪ್ರೂವ್ ಮಾಡಲಿಕ್ಕೆ ನನಗೆ ಬರತಾ ಇರುವಾಗ ನಾನು ಯಾಕೆ ದೇವ್ರ ಮೇಲೆ ಕೈ ಎತ್ತಬೇಕು ಅಂದರು. ಏನು ಮಾಡ್ತಿ ಹಾಗಾದರೆ? ನೀನು ರಥದಲ್ಲಿ ಕೂಡ ಕೃಷ್ಣ, ನಿನ್ನ ರಥದ ಗಾಲಿಯನ್ನು ನಾನು ಗಟ್ಟಿಯಾಗಿ ಹಿಡಿತೇನೆ ಅಂದರೆ ಏನಾಯಿತು? ದೇವರ ಎದುರು ನಿಂತಂತೆ ಆಗಲಿಲ್ಲ, ಕೈ ಎತ್ತಿದಂತೆ ಆಗಲಿಲ್ಲ, ಕಾಲು ಹಿಡಿದಾಗಾಯಿತು.
ಅದು ಕಾಲಲ್ಲ, ದೇವರು ಕುಳಿತ ರಥದ ಕಾಲು ಚಕ್ರ, ಅದನ್ನು ನಾನು ಗಟ್ಟಿಯಾಗಿ ಹಿಡಿತೇನೆ. ನನ್ನ ಕೈ ಬಿಡಿಸಿಕೊಂಡು ನೀನು ರಥ ತೆಗೆದುಕೊಂಡು ಹೋದರೆ ನನಗಿಂತಲೂ ಬಲಿಷ್ಠ ಅಂತ ಜಗತ್ತಿಗೆ ಗೊತ್ತಾಗಿ ಬಿಡತ್ತೆ. ನೀನು ಬಲಿಷ್ಠ ಅಂತೂ ಗೊತ್ತಾಯಿತು, ನಾನು ಯುದ್ಧ ಮಾಡೋ ಅವಶ್ಯಕತೆಯೂ ಇಲ್ಲ ಅಂತ. ಈ ರೀತಿ ದೇವರ ಪಾದ ಅಲ್ಲ, ಪಾದದ ಪೀಠ, ಅದರ ಕೆಳಗಿರುವ ರಥದ ಕೆಳಗಿನ ಭಾಗ, ಅದರ ಕೆಳಗಿರುವ ಗಾಲಿ, ಅದನ್ನು ಗಟ್ಟಿಯಾಗಿ ಹಿಡಿದು ನಾನು ನಿನ್ನ ದಾಸಾನುದಾಸ ಅನ್ನುವ ರೀತಿಯಲ್ಲಿ ಭೀಮಸೇನ ದೇವರು ನಿಂತಾಗ ಕೃಷ್ಣ ರಥವನ್ನು ಸಾಗಿಸಿಕೊಂಡು ಹೋದ. ಕೃಷ್ಣನಿಗೆ ಅನಂತ ಬಲ ಇದೆ ಎನ್ನುವುದು ಜಗತ್ತಿನಲ್ಲಿ ಸಿದ್ಧ ಆಯಿತು. ಆದರೆ ಭೀಮಸೇನ ದೇವರು ಮಾತ್ರ ತಮ್ಮ ಧರ್ಮ ಬಿಡಲಿಲ್ಲ. ಶುದ್ಧೇ ಭಾಗ, ಇಷ್ಟು ಸೂಕ್ಷ್ಮ. ಸ್ವಾಭಾವಿಕವಾಗಿ ದ್ವೇಷ ಮಾಡಿ ವಿರೋಧ ಮಾಡೋದಂತೂ ದೂರ ಉಳಿಯಿತು. ಭಕ್ತಿಯಿಂದ ಯುದ್ಧ ಮಾಡಿ ಕೃಷ್ಣನ ದೊಡ್ಡಸ್ತಿಕೆ ತೋರಿಸುವುದಕ್ಕೂ ತಯಾರಾಗಲಿಲ್ಲ. ಬೇರೆ ದಾರಿಯಿಂದ ನಾನು ಕೃಷ್ಣನ ಬಲವನ್ನು ತೋರಿಸ್ತೇನೆ ಎಂದರು. ಗದಾಯುದ್ಧವನ್ನು ದುರ್ಯೋಧನ ಕಲಿಯಬೇಕು ಅಂತ ಬಂದ. ಭೀಮಸೇನ ದೇವರು ಗದಾಯುದ್ಧವನ್ನು ಕಲಿಯುವುದಕ್ಕೆ ಹೋದರು. ಯಾರ ಹತ್ರ ಹೋದರು? ಕೃಷ್ಣನ ಹತ್ರ ಕಲಿಯಬಹುದಾಗಿತ್ತಲ್ಲ. ಸರ್ವಜ್ಞನಾದ ಕೃಷ್ಣ. ಸ್ವಯಂ ಭೀಮಸೇನ ದೇವರಿಗೆ ಗೊತ್ತು, ಕೃಷ್ಣನ ಅನುಗ್ರಹದಿಂದ ಮೊದಲೇ ಗದಾಯುದ್ಧ ಗೊತ್ತಿತ್ತು. ಸರಿ, ಆದರೂ ಲೋಕ ಶಿಕ್ಷಣಕ್ಕಾಗಿ ಗುರುಕುಲದಲ್ಲಿ ಕಲಿಯಬೇಕು ಅಂತ ಕೃಷ್ಣನ ಹತ್ರ ಕಲಿಯಬಹುದಾಗಿತ್ತು ಭೀಮಸೇನ ದೇವರು. ಆದರೆ ಬಲರಾಮ ದೇವರ ಹತ್ರ ಹೋದರು. ಯಾಕೆ ಅಂದರೆ ಇದೇ ಸಮಸ್ಯೆ. ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದ್ಭೃಕೋದರ. ಗದಾಯುದ್ಧ ಅಂದರೆ ಪುಸ್ತಕ ಇಟ್ಕೊಂಡು ಪಾಠ ಹೇಳೋದಲ್ಲ. ಗದಾಯುದ್ಧವನ್ನು ವೇದಾಂತ ವಿದ್ಯೆಯನ್ನು ಹೇಳಿದ ಹಾಗೆ ಬಾಯಿಯಿಂದ ಹೇಳೋದಿರೋದಿಲ್ಲ. ಕೈಯಲ್ಲಿ ಗದೆಯನ್ನೇ ಹಿಡಿದುಕೊಂಡು ಗುರುಗಳ ಜೊತೆಗೇನೆ ಯುದ್ಧ ಆಡಿ ಗದಾಯುದ್ಧವನ್ನು ಕಲಿಯಬೇಕು. ಕಲಿಯುವಾಗ ಗುರುಗಳ ಮೇಲೆ ಗದಾ ಎತ್ತಬೇಕಾಗತ್ತೆ. ಅದು ಇರೋದೇ ಹಾಗೆ ಗದಾಯುದ್ಧದ ಶಿಕ್ಷಣದ ಕ್ರಮ. ಹಾಗಿರುವಾಗ ಕೃಷ್ಣನ ಮೇಲೆ ನಾನು ಗದೆಯನ್ನು ಎತ್ತುವ ಪ್ರಸಂಗ ಬರ್ತದೆ. ಅದಕ್ಕಾಗಿ ನಾನು ಗದಾಯುದ್ಧವನ್ನು ಬಲರಾಮದೇವರು, ಯದ್ಯಪಿ ಶೇಷದೇವರು ಯೋಗ್ಯತೆಯಲ್ಲಿ ವಾಯುದೇವರಿಗಿಂತಲೂ ಚಿಕ್ಕವರು, ಅವರ ಹತ್ರ ನಾನು ಅಧ್ಯಯನ ಮಾಡ್ತೇನೆ. ಅವರ ಮೇಲೆ ಗದಾ ಎತ್ತಿದರೂ ಏನಾಗಬೇಕಾಗಿದೆ, ನನಗಿಂತಲೂ ಚಿಕ್ಕವರು, ಎತ್ತೇನೆ. ಆದರೆ ಕೃಷ್ಣನ ಎದುರಿಗೆ ಮಾತ್ರ ನಾನು ಗದಾಯುದ್ಧವನ್ನು ಪ್ರದರ್ಶನ ಮಾಡೋದಿಲ್ಲ, ಅವನ ಹತ್ರ ಗದಾಯುದ್ಧ ಕಲಿಯೋದಿಲ್ಲ ಅಂತ ಇಷ್ಟು ಸೂಕ್ಷ್ಮವಾಗಿ ಭೀಮಸೇನ ದೇವರು ನೋಡುತ್ತಾರೆ. ಆದರೆ ಆ ಬಲರಾಮದೇವರಲ್ಲಿಯೂ ಶುಕ್ಲಕೇಶಾವೇಶ ಇದೆ. ಪರಮ ಶೇಷದೇವರ ಅವತಾರ. ಆದರೆ ಬಲರಾಮದೇವರಲ್ಲಿ ಭಗವಂತನ ಸನ್ನಿಧಾನ ಇದೆ. ಕೃಷ್ಣಕೇಶ, ಕೃಷ್ಣ ಆದರೆ ಶುಕ್ಲಕೇಶನೇ ಬಲರಾಮ ಅಲ್ಲ. ಆದರೆ ಶುಕ್ಲಕೇಶದ ಒಂದು ವಿಶೇಷವಾದ ಸನ್ನಿಧಾನ ಬಲರಾಮದೇವರಲ್ಲಿ ಉಂಟು. ಯಾವಾಗ ಬಲರಾಮದೇವರಲ್ಲಿ ಶುಕ್ಲಕೇಶ ಜಾಗೃತವಾಗ್ತಾ ಇತ್ತೋ ಭಗವಂತ ತನ್ನ ಸನ್ನಿಧಾನವನ್ನು ಪ್ರಕಟ ಮಾಡಿದರೆ ಆಗ ಬಲರಾಮದೇವರ ಮೇಲೂ ಗದಾಯುದ್ಧವನ್ನು ಅಥವಾ ಗದಾ ಎತ್ತುತ್ತಾ ಇರಲಿಲ್ಲ. ಕೈ ಕೆಳಗೆ ಮಾಡಿ ನಿಂತು ಬಿಡ್ತಿದ್ರು. ಅವ್ರು ಹೊಡೆದ್ರೆ ಹೊಡೆಸೋತಿದ್ರು. ಸೋತೆ ಅಂದರೆ ಹೌದು ನಾನು ಸೋತೆ ಅಂತಿದ್ರು. ಯಾಕಂದರೆ ಅಲ್ಲಿ ದೇವರು ಬಂದಿದ್ದರು. ದೇವರ ಆವೇಶ ವಿಶೇಷವಾಗಿ ಪ್ರಕಟವಾದರೆ ಬಲರಾಮದೇವರ ಎದುರಿನಲ್ಲಿಯೂ ಕೈ ಎತ್ತದೆ, ಕೈ ಕೆಳಗಿಟ್ಟು ತಮ್ಮ ಗೌರವವನ್ನು ಸಲ್ಲಿಸುವಷ್ಟು ಸೂಕ್ಷ್ಮವಾದ ಧರ್ಮವನ್ನು ಪರಿಪಾಲನೆ ಮಾಡುತ್ತಾ ಇದ್ದವರು ಭೀಮಸೇನ ದೇವರು. ನ ಪ್ರತೀಪಂ ಹರೇಃ ಕ್ವಾಪಿ ಸಕರೋತಿ ಕಥಂಚನ. ಮಾತುಗಳಲ್ಲಿಯೂ ಸಹಜವಾಗಿ ದೇವರ ಬಗ್ಗೆ ಅನ್ನುವವರಿರ್ತಾರೆ. ಒಂದು ಮಾತನ್ನು ಶ್ರೀಮದಾಚಾರ್ಯರು ಹೇಳ್ತಾರೆ, ಬಹಳ ದುಃಖ ಆದಾಗ ಸ್ವಲ್ಪ ಹೆಚ್ಚು ಕಡಿಮೆ ಮಾತಾಡಿದರೆ ಅದಕ್ಕೆ ಕ್ಷಮೆ ಇದೆ. ಮಹಾ ಅನರ್ಥವನ್ನು ದೇವರು ಕೊಡೋದಿಲ್ಲ. ಅಷ್ಟು ಔದಾರ್ಯ ಕ್ಷಮಾಗುಣ ಪರಮಾತ್ಮನಲ್ಲಿದೆ ಅಂತ. ಪರಿಹಾಸ ಪ್ರಲಾಪಾದಿಶ್ವನರ್ಥ ವಾಕ್ ಕ್ವಚಿತ್ ಭವೇತ್. ಚೇಷ್ಟೆ ಮಾಡುವಾಗ, ಯಾರನ್ನೋ ಕಳೆದುಕೊಂಡು ದುಃಖ ಪಡ್ತಾ ಇರುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಮನುಷ್ಯ ಮಾತಾಡಿದರೆ ದೇವರು ಅದಕ್ಕೆ ಕ್ಷಮ ಮಾಡ್ತಾನೆ ಅಂತ ಈ ರೀತಿಯಾಗಿ ತಿಳಿಸಿಕೊಟ್ಟಿದ್ದಾರೆ. ಆ ದೃಷ್ಟಿಯಲ್ಲಿ ಭಗವಂತ ಕ್ಷಮೆ ಮಾಡ್ತಾನೆ ಅಂತ ಅಂದ್ಕೊಂಡ್ರೂ ಕೂಡ ಹಾಗೆ ಅನ್ನೋದು ವಿವೇಕಿಗಳು ಕಡಿಮೆ ಮಾಡಬೇಕು. ಏನೋ ಒಂದು ಸ್ವಲ್ಪ ತನಗೆ ಲಾಸ್ ಆಯಿತು, ಏನೋ ಕಳ್ಕೊಂಡ ಅಂದರೆ ದೇವರು ದೊಡ್ಡ ಅನ್ಯಾಯ ಮಾಡಿದ ಅಂತಂತಾನೆ. ಒಂದರ್ಥದಲ್ಲಿ ದೇವರ ನಿಂದೆ ಇದು. ಕರ್ಮ ಥೇರಿಯನ್ನು ತಿಳ್ಕೊಂಡ ಮೇಲೆ, ಕರ್ಮ ಸಿದ್ಧಾಂತವನ್ನು ವೇದ ಉಪನಿಷತ್ತುಗಳಿಂದ, ಭಗವದ್ಗೀತೆ, ಕೃಷ್ಣ ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳಿಂದ ತಿಳಿದುಕೊಂಡ ಮೇಲೆ
ಒಬ್ಬ ಆಸ್ತಿಕನಾದ ವ್ಯಕ್ತಿ ಈ ತರಹದ ಮಾತುಗಳನ್ನು ಆಡಬಾರದು. ಅವನವನ ಕರ್ಮದ ಪ್ರಕಾರ ದೇವರು ಅವರಿಗೆ ಫಲ ಕೊಡ್ತಾನೆ. ನಿಜವಾಗಿ ನೋಡಿದರೆ ಒಬ್ಬ ವ್ಯಕ್ತಿಯ ಪಾಪ ಕರ್ಮಗಳಿಗೆ ಇರಬೇಕಾದ ಫಲವನ್ನೆಲ್ಲ ಕೂಡಿಸಿ ದೇವರು ಕೊಟ್ಟರೆ ಅದನ್ನು ತಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನಮಗೆ. ಅಷ್ಟು ಪಾಪಗಳು ಒಬ್ಬೊಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಇರ್ತವೆ, ಬೆಟ್ಟದಷ್ಟು ಪಾಪಗಳಿರುತ್ತವೆ. ಆದರೆ ದೇವರು ಒಂದು ಸ್ವಲ್ಪ ಪಾಪವನ್ನು ತೆಗೆದುಕೊಂಡು ಅಷ್ಟರ ಫಲವನ್ನು ಕೊಡ್ತಾನೆ. ಮತ್ತೆ ಪುಣ್ಯದ ಫಲವನ್ನು ಸ್ವಲ್ಪ ಕೊಡ್ತಾನೆ. ಸ್ವಲ್ಪ ಮತ್ತೆ ಇವನಿಗೆ ರಿಲೀಫ್ ಆಗ್ತದೆ, ಮತ್ತೇನೋ ತನಗೆ ಸುಖ ಆಗ್ತದೆ, ಆನಂದ ಆಗ್ತದೆ, ಆರೋಗ್ಯ ಇರ್ತದೆ, ಸಂಪತ್ತು ಬರ್ತದೆ. ಮತ್ತೆ ಒಂದು ಯಾವುದೋ ಜನ್ಮಾಂತರದ ಪಾಪದ ಫಲವನ್ನು ಒಂಚೂರು ಕೊಡ್ತಾನೆ. ಹೀಗೆ ಮಾಡ್ತಾ ಬ್ಯಾಲೆನ್ಸ್ ಮಾಡ್ತಾನೆ. ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ. ಹೊರತು ಸರ್ವದಾ ದುಃಖಂ ಅಂತ ಮಾಡೋದಿಲ್ಲ, ಬರೀ ದುಃಖನೇ ಅನುಭವಿಸೋ ಹಾಗೆ ಮಾಡೋದಿಲ್ಲ. ಹಾಗಾದರೆ ಭಗವಂತ ನಮಗೆ ಕರ್ಮಗಳ ಫಲವನ್ನು ಕೊಡ್ತಾನೆ ಹೊರತು ನಮ್ಮ ಮೇಲೆ ಅವನಿಗೆ ದ್ವೇಷ ಇಲ್ಲ. ನಾವಷ್ಟು ಪಾಪಗಳನ್ನು ಮಾಡಿದ ಮೇಲೆ ಆ ರೀತಿ ಅವನು ಸುಖ ದುಃಖಗಳನ್ನು ಕೊಡಬೇಕು ಅಂತೇನು ನಿಯಮ? ನೀನು ಬರೀ ದುಃಖವನ್ನೇ ಅನುಭವಿಸಿಬಿಡು, ನೋಡೋಣ ಮುಂದೆ ಅಂತ ಅನ್ಬೋದು. ಪುಣ್ಯದ ಫಲವನ್ನು ಅವಕಾಶ ಕೊಡ್ತೇನೆ ಆಮೇಲೆ ಅನ್ಬೋದು. ಅಥವಾ ಕೊಡದೇನೇ ಇದ್ದರೂ ಕೂಡ ದೇವರ ಮೇಲೆ ಕೇಸ್ ಹಾಕ್ತೀರಾ? ನಾನು ಮಾಡಿದ ಪುಣ್ಯಗಳು ಇಷ್ಟಿತ್ತು, ಅದಕ್ಕೆ ದೇವರು ಏನೂ ಫಲ ಕೊಡಲಿಲ್ಲ ಅಂತ. ಇಲ್ಲಿ ಬರೋ ಪ್ರಾಬ್ಲಮ್ ಎರಡು, ಕೇಸ್ ಆಗ್ಬೋದು. ಎರಡೇ ಪ್ರಾಬ್ಲಮ್ ನಿಮಗಿರುತ್ತೆ. ಒಂದು ಪ್ರಾಬ್ಲಮ್ಮು, ನೀವೇನು ಪುಣ್ಯ ಮಾಡಿದ್ದೀರಿ ಅನ್ನೋದಕ್ಕೆ ಪ್ರೂಫ್ ಇರೋದಿಲ್ಲ. ಜನ್ಮಾಂತರದಲ್ಲಿ ನೀನೇನು ಮಾಡಿದ್ದಿ ಅಂತ ನಿನಗೇ ಗೊತ್ತಿಲ್ಲ. ನಿನಗೇ ಗೊತ್ತಿಲ್ಲದೆ ಇರುವಾಗ ಏನು ಅಂತ ಅಲ್ಲಿ ಪ್ರೂಫ್ ಕೊಡ್ತೀಯ? ಅಡ್ವೊಕೇಟ್ ಹತ್ರ ಹೋಗಿ, ಹೌದಪ್ಪ ನೀನು ಏನೇನು ಮಾಡಿದ್ದಿ ಜನ್ಮಾಂತರದಲ್ಲಿ ಒಂದು ಲಿಸ್ಟ್ ಕೊಡು, ನಾನು ಕೇಸ್ ಹಾಕ್ತೇನೆ ಅಂತ ಅವನು ಅನ್ಬೋದು. ನೀವು ಏನು ಲಿಸ್ಟ್ ಕೊಡ್ತೀರಾ? ಜನ್ಮಾಂತರದಲ್ಲಿ ನಾವು ಮಾಡಿದ ಕರ್ಮಗಳ ಬಗ್ಗೆ ನಮ್ಮ ಹತ್ರ ಯಾವ ಪ್ರೂಫೂ ಇಲ್ಲ. ಸರಿ ಹೋಗಲಿ, ಪ್ರೂಫ್ ಏನೋ ಇಲ್ಲ, ನೀನೇ ಕಲ್ಪನೆ ಮಾಡ್ಕೊಂಡು ಏನೇನೋ ಬರಿತೀಯ ಅಂತ ಇಟ್ಕೋ, ಹೊಸದು ಕ್ರಿಯೇಟ್ ಮಾಡ್ತೀಯ ಅಂತ. ಕೋರ್ಟ್ ಎಲ್ಲಿದೆ? ದೇವರನ್ನು ಕರೆಯುವಂತಹ ಕೋರ್ಟ್ ಯಾವುದಿದೆ ದೇವರ ಮೇಲೆ? ಕೋರ್ಟೇ ಇಲ್ಲ. ಹಾಗಾದರೆ ಎಲ್ಲಿ ಹೇಳಬೇಕು? ಹೈಕೋರ್ಟ್ನ ನ್ಯಾಯಾಧೀಶರೋ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರೋ ತಪ್ಪು ಮಾಡಿದರೆ ಅವರ ಮೇಲೆ ಕೋರ್ಟಿಗೆ ಹೋಗಲಿಕ್ಕೆ ಎಲ್ಲಾದರೂ ಬರ್ತದ? ಇಂಪೀಚ್ಮೆಂಟ್ ಮಾಡಬೇಕು. ಎಲ್ಲಿ ಇಂಪೀಚ್ಮೆಂಟ್ ಮಾಡಬೇಕು? ಯಾವ ಪಾರ್ಲಿಮೆಂಟ್ ಒಳಗೆ ಮಾಡಬೇಕು? ಎಲ್ಲಿ ಮಾಡಬೇಕು? ಅದು ದೇವರ ಮೇಲೆ ಇನ್ಯಾವ ಪಾರ್ಲಿಮೆಂಟ್ ಇದೆ? ಹಾಗಾದರೆ ತಿಳಿಯಿರಿ, ದೇವರ ಕಾರುಣ್ಯ ಬಿಟ್ಟರೆ ಇನ್ನೊಂದೇನಿಲ್ಲ. ನಾವೇನೂ ಮಾತನಾಡುವುದಕ್ಕೆ ನಮ್ಮಲ್ಲಿ ಧ್ವನಿ ಇಲ್ಲ. ನಾವು ಮಾಡಿದ ಕರ್ಮಗಳಿಗೆ ನಮ್ಮ ಫಲ ಕೊಡಬೇಕು ಅಂತ ಹೇಳುವುದಕ್ಕೆ ನಮ್ಮ ಲೌಕಿಕ ವ್ಯವಹಾರದಲ್ಲಿ ಸಂಬಳ ಕೊಡೋ ವ್ಯಕ್ತಿಗಳ ಮೇಲೆ ನಾವು ಕೇಸ್ ಹಾಕ್ಬೋದು, ಜಗಳಾಡ್ಬೋದು. ಸ್ವತಂತ್ರನಾದ ಸರ್ವೋತ್ತಮನಾದ ಸರ್ವನಿಯಾಮಕನಾದ ಭಗವಂತನ ಮೇಲೆ ಎಲ್ಲಿಯೂ ನಾವು ಏನೂ ಕೇಸ್ ಹಾಕೋ ಹಾಗಿಲ್ಲ, ಇಂಪೀಚ್ಮೆಂಟ್ ಮಾಡೋ ಹಾಗಿಲ್ಲ, ಏನು ಮಾಡಲಿಕ್ಕೂ ಬರೋದು. ಆದರೆ ಕೇವಲ ಭಗವಂತ ತನ್ನದೇ ಸಂಕಲ್ಪ, ತನ್ನದೇ ಕಾರುಣ್ಯದಿಂದ ಜೀವರು ಮಾಡಿದ ಒಂದೇ ಒಂದು ಕರ್ಮಕ್ಕೂ ಫಲವನ್ನು ಕೊಡದೆ ವಂಚನೆ ಮಾಡಬಾರದು ಅಂತ ತಾನೇ ಇಟ್ಟುಕೊಂಡಿದ್ದಾನೆ. ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸತಃ. ಎಂದಿಗೂ ಅವರ ಕರ್ಮಕ್ಕೆ ನಾನು ವಂಚನೆ ಮಾಡಬಾರದು ಅಂತ ತಾನೇ ಒಂದು ಸಂಕಲ್ಪ ಮಾಡಿಕೊಂಡು ನಮಗೆ ಫಲವನ್ನು ಪರಮಾತ್ಮ ಕೊಡ್ತಾನೆ. ಹೀಗಿದ್ದಾಗ ದೇವರು ಅನ್ಯಾಯ ಮಾಡಿದ ಅಂತ ಅನ್ಯಾಯವಾಗಿ ಹೇಳಿದರೆ ಅದು ದೇವರ ವಿರೋಧ. ನಾವಂತೂ ದೇವರ ವಿರೋಧ ಎಂದೂ ಮಾಡಿಲ್ಲ ಅಂತ. ದೇವರ ವಿರೋಧ ಅಂದರೆ ದೇವರ ಜೊತೆ ಜಗಳಾಡಲಿಕ್ಕೆ ನಿಮಗೆ ದಮ್ಮಿಲ್ಲ ಅಂತ ಮಾಡಿಲ್ಲ. ಆದರೆ ಮಾತಿನಿಂದ ಮಾಡ್ತೀವಲ್ಲ, ಅದನ್ನೂ ಮಾಡಬಾರದು. ನ ಪ್ರತೀಪಂ ಹರೇಃ ಕ್ವಾಪಿ ಸಕರೋತಿ ಕಥಂಚನ. ಯಾವ ರೀತಿಯಿಂದಲೂ, ಮಾತಿನಿಂದಲೂ ಮಾಡಬಾರದು, ಮನಸ್ಸಿನಿಂದಲೂ ಮಾಡಬಾರದು. ಕೆಲವರು ಮಾತಿನಲ್ಲಿ ಚೆನ್ನಾಗಿ ಹೊಗಳಿ ಬಿಡ್ತಾರೆ, ಮನಸ್ಸಿನಲ್ಲಿ ಬೈಕೊಳ್ತಾರೆ. ಅದೂ ಮಾಡಬಾರದು. ದೈಹಿಕವಾಗಿಯೂ ಅಲ್ಲ, ಮಾನಸಿಕವಾಗಿಯೂ ಅಲ್ಲ, ವಾಚನಿಕವಾಗಿಯೂ ಅಲ್ಲ. ಕಥಂಚನ ಯಾವ ರೀತಿಯಿಂದಲೂ ಭಗವಂತನ ವಿರೋಧವನ್ನು ಮಾಡಬಾರದು. ಇದು ಶುದ್ಧ ಭಾಗವತ ಧರ್ಮ. ಹಾಗೆ ಇದ್ದವರು, ತೋರಿಸಿದವರು ಇವತ್ತಿನಿಂದಲ್ಲ, ಅನಾದಿ ಕಾಲದಿಂದ ವಾಯುದೇವರು, ಮುಖ್ಯಪ್ರಾಣದೇವರು, ಹನುಮಂತ ದೇವರು, ಭೀಮಸೇನ ದೇವರು, ಶ್ರೀಮದಾಚಾರ್ಯರು.
ವೇದವ್ಯಾಸ ಅಂದರೆ ಎಷ್ಟರ ಮಟ್ಟಿಗೆ ವೇದವ್ಯಾಸ ದೇವರು ಏನೋ ಒಂದು ಕಥೆಯನ್ನು ಹೇಳುವಾಗ ಅತೀ ಸಣ್ಣ ಕಥೆ. ಧೃತರಾಷ್ಟ್ರ ಇನ್ನು ಕೆಲವೇ ದಿನಗಳಲ್ಲಿ ದೇಹವನ್ನು ಬಿಡ್ತಾನೆ ಅಂತ ನಾರದರಂತ. ಅವನು ಬಿಡ್ತಾನೆ ಅಲ್ಲ, ಬಿಟ್ಟಾಗಿತ್ತು. ಹಾಗಾದರೆ ಒಂದು ಸಣ್ಣ ಮಾತು, ಅದು ವೇದವ್ಯಾಸ ದೇವರು ಹಾಗೆ ಹೇಳಿದ್ದಾರೆ, ಅದನ್ನು ಬಿಟ್ಬಿಡಿ, ಫ್ಯಾಕ್ಟ್ ಹೀಗಿದೆ ಅಂತ ಹೇಳ್ಬೋದಲ್ಲ ಶ್ರೀಮದಾಚಾರ್ಯರು. ಹಾಗೆ ಹೇಳೋದಿಲ್ಲ. ವೇದವ್ಯಾಸ ದೇವರ ವಚನಕ್ಕೆ ವೇದವ್ಯಾಸ ದೇವರ ವಚನದಿಂದಲೇ ವ್ಯಾಖ್ಯಾನವನ್ನು ಮಾಡಿ, ಯಾಕೆ ಈ ರೀತಿ ವೇದವ್ಯಾಸ ದೇವರು ಹೇಳಿದರು, ಏನೋ ಹೇಳಿದರು, ತಪ್ಪಿ ಹೇಳಿದರು, ಮರ್ತ್ ಹೇಳಿದರು, ಅವರಿಗೆ ಕನ್ಫ್ಯೂಷನ್ ಆಯಿತು. ದೊಡ್ಡ ಗ್ರಂಥ ಬರೆಯುವಾಗ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಆಗ್ತವೆ, ಹೀಗೆ ನಿರ್ಣಯ ಕೊಡೋದಿಲ್ಲ ಆಚಾರ್ಯರು. ಬೇಕು ಅಂತ ವೇದವ್ಯಾಸ ದೇವರು ಹಾಗೆ ಹೇಳಿದ್ದಾರೆ. ಅವರು ಸರ್ವಜ್ಞರು, ಅವರೇ ಗ್ರಂಥಾಂತರದಲ್ಲಿ ಹೀಗೆ ಹೇಳಿದ್ದುಂಟು. ಆದರೆ ಇಲ್ಲಿ ವ್ಯತ್ಯಾಸವಾಗಿ ಹೇಳುವುದಕ್ಕೆ ಕಾರಣ ಏನು ಅಂದರೆ, ಆ ಕಾಲದ ವಿಷಯದಲ್ಲಿಯೂ ಸ್ವಲ್ಪ ತಪ್ಪು ತಿಳುವಳಿಕೆ ಅಯೋಗ್ಯ ಜನರಿಗೆ ಬರಲಿ ಅನ್ನೋದಕ್ಕೆ ಹಾಗೆ ಹೇಳಿದ್ದು ಅಂತ ಸಮರ್ಥನೆ ಮಾಡುತ್ತಾರೆ ಹೊರತು ವೇದವ್ಯಾಸ ದೇವರ ಒಂದು ಅಕ್ಷರ ಒಂದು ಪದ ಯಾವುದನ್ನು ಕೂಡ ಅಲ್ಲಗಳೆಯೋದಿಲ್ಲ. ಇದು ನ ಪ್ರತೀಪಂ ಹರೇಃ ಕ್ವಾಪಿ ಸಕರೋತಿ ಕಥಂಚನ. ಬರೀ ಭೀಮಸೇನ ದೇವರಾದಾಗಲ್ಲ, ಮಧ್ವಾಚಾರ್ಯರಾದಾಗ ವ್ಯಾಖ್ಯಾನ ಮಾಡುವಾಗಲೂ ಅದು ಅನುವ್ಯಾಖ್ಯಾನ ಬ್ರಹ್ಮಸೂತ್ರಗಳಾಗಿರಬಹುದು, ಉಪನಿಷತ್ತಾಗಿರಬಹುದು, ವೇದಗಳು, ಮಹಾಭಾರತ, ಭಾಗವತ, ಯಾವುದೇ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಬೇಕಾದರೂ ಅಷ್ಟು ಸರಿಯಾಗಿ ಶ್ರದ್ಧೆಯಿಂದ ವ್ಯಾಖ್ಯಾನವನ್ನು ಮಾಡುತ್ತಾರೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ವಿರೋಧವನ್ನು ಮಾಡುವುದಿಲ್ಲ. ನ ಪ್ರತೀಪಂ ಹರೇಃ ಕ್ವಾಪಿ ಸಕರೋತಿ ಕಥಂಚನ. ಈ ರೀತಿ ಬ್ರಹ್ಮಸೂತ್ರಗಳಿಗೆ ಬೇರೆ ಬೇರೆ ಋಷಿಗಳು ಮಾಡಿದ ವ್ಯಾಖ್ಯಾನಗಳ ವಿರೋಧ ಬಂದ ಹಾಗೆ ತೋರ್ತದೆ. ಜೈಮಿನಿಗಳು, ಔಡಲೋಮಿಗಳು ಬೇರೆ ಬೇರೆ ಮತವನ್ನು ಹೇಳಿದರು ಅಂತ. ವೇದವ್ಯಾಸದೇವರ ಮತ ಹೀಗಿದೆ, ಜೈಮಿನಿಗಳ ಮತ ಹೀಗಿದೆ, ಇವರ ಅಭಿಪ್ರಾಯ ಹೀಗೆ, ಇವರ ಅಭಿಪ್ರಾಯ ಹೀಗೆ ಅಂತ ಹೇಳೋದಿಲ್ಲ ಶ್ರೀಮದಾಚಾರ್ಯರು. ಹಾಗೆ ಹೇಳಿದರೆ ವೇದವ್ಯಾಸದೇವರ ಮತಕ್ಕೆ ಒಂದರ್ಥದಲ್ಲಿ ವಿರುದ್ಧವಾದ ಮತವನ್ನು ಜನರ ತಲೆಯಲ್ಲಿ ತುಂಬಿದಂತೆ ಆಗ್ತದೆ. ಅದಕ್ಕೆ ಶ್ರೀಮದಾಚಾರ್ಯರು ನಿರ್ಣಯ ಕೊಡ್ತಾರೆ, ವ್ಯಾಸಚಿತ್ತ ಸ್ಥಿತಾಕಾಶ, ವೇದವ್ಯಾಸದೇವರ ಮತವೇ ಇದು. ಯಾವ ಮತಗಳಲ್ಲಿಯೂ ಪರಸ್ಪರ ವಿರೋಧ ಇಲ್ಲ. ವೇದವ್ಯಾಸದೇವರು ಮಾಡಿದ ಉಪದೇಶವನ್ನೇ ತಮ್ಮ ತಮ್ಮ ಯೋಗ್ಯತೆಗೆ ತಕ್ಕಷ್ಟು ತಿಳಿದುಕೊಂಡು ಆ ಎಲ್ಲ ಋಷಿಗಳು ಪ್ರತಿಪಾದನೆ ಮಾಡಿದ್ದು ಅಂತ. ಯಾವ ಋಷಿ ಮತಗಳಲ್ಲಿ ವೇದವ್ಯಾಸದೇವರ ಮತದಲ್ಲಿ ವಿರೋಧ ಇಲ್ಲ ಅನ್ನುವ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿಕೊಟ್ಟು ನಮಗೆ ಸರಿಯಾದ ತತ್ವವನ್ನು ಶ್ರೀಮದಾಚಾರ್ಯರು ಉಪದೇಶ ಮಾಡುತ್ತಾರೆ. ಹಾಗೆ ಮಾಡಿರಲಿಲ್ಲ ಅಂದರೆ ಒಂದರ್ಥದಲ್ಲಿ ವೇದವ್ಯಾಸದೇವರ ಮತ ಇದು ಇನ್ನೊಂದು ಮತ ಅಂತ ಒಟ್ಟು ಮಾಡಿ ತೋರಿಸಿದರೆ ಅದು ವ್ಯಾಸ ಮತಕ್ಕೆ ವಿರುದ್ಧವಾದ ಮತ ಆಗ್ತಿತ್ತು. ಆದರೆ ಆ ತರಹದ ವಿರೋಧ ಇಲ್ಲ ಅಂತ ಹೇಳುವ ಮೂಲಕ ಶ್ರೀಮದಾಚಾರ್ಯರು ತಾವು ವೇದವ್ಯಾಸದೇವರ ವಿರೋಧ ಮಾಡೋದಿಲ್ಲ ಅಂತ ಮಾತ್ರ ಅಲ್ಲ, ನಮ್ಮಿಂದಲೂ ವಿರೋಧ ಆಗದಂತೆ ನಮಗೆ ಶುದ್ಧವಾದ ಜ್ಞಾನವನ್ನು ಕೊಟ್ಟು ಅನುಗ್ರಹವನ್ನು ಮಾಡಿದ್ದಾರೆ ಎನ್ನುವ ದೃಷ್ಟಿಯಲ್ಲಿ ನ ಪ್ರತೀಪಂ ಹರೇಃ ಕ್ವಾಪಿ ಸಕರೋತಿ ಕಥಂಚನ. ಭಗವಂತನಲ್ಲಿ ಏನಾದರೂ ದೋಷಗಳು ಬರ್ತವೆ ಅಂತ ಸ್ವಲ್ಪ ಮನಸ್ಸಿನಲ್ಲಿ ಶಂಕೆ ಬರೋ ತರಹ ಏನಾದರೂ ವಾಕ್ಯಗಳು ಕಂಡರೂ ಕೂಡ ಕೂಡಲೇ ಅದಕ್ಕೆ ಶ್ರೀಮದಾಚಾರ್ಯರು ಉತ್ತರವನ್ನು ನೀಡುತ್ತಾರೆ. ಆ ಭಗವಂತನಿಗೆ ಅಜ್ಞಾನ ಇಲ್ಲ. ವಾಲಿಯ ಪ್ರಸಂಗ, ರಾಮದೇವರು ಹಿಂದೆ ನಿಂತು ಬಾಣ ಬಿಡುತ್ತಾರೆ, ಮುಂದೆ ಬಂದು ಬಾಣ ಬಿಡೋದಿಲ್ಲ. ಮುಂದೆ ಬಂದು ಬಿಟ್ಟಿದ್ದರೆ ಆ ವಾಲಿಯನ್ನು ಸೋಲಿಸಲಿಕ್ಕೆ ಆಗ್ತಿತ್ತೋ ಇಲ್ಲೋ ಅನ್ನುವ ಭಯದಿಂದ ಬರಲಿಲ್ಲ ಅಂತಾದರೆ ದೇವರಲ್ಲಿ ಭಯ ಇದೆ, ಅಶಕ್ತಿ ಇದೆ. ಅವನಿಗಿಂತಲೂ ವಾಲಿಗೆ ಹೆಚ್ಚು ಬಲ ಇದೆ ಅಂದರೆ ದೇವರಲ್ಲಿ ನ್ಯೂನತೆ ಇದೆ. ಹೀಗೆಲ್ಲ ದೋಷಗಳ ಶಂಕೆ ಬರುತ್ತೆ. ಬಂದರೆ ಬರಲಿ ಅಂತ ಹಾಗೇ ಬಿಟ್ಟು ಮುಂದೆ ಹೋಗಿದ್ರೆ ಅದೊಂದರ್ಥದಲ್ಲಿ ದೇವರ ವಿರೋಧವೇ. ವಿರೋಧ ಅಂದ್ರೇನು? ಬೈಯೋದು ಒಂದು ವಿರೋಧ ಅಲ್ವಾ? ಬಯಸೋದು ಒಂದು ವಿರೋಧ ಅಲ್ವಾ? ರಾಮಾಯಣದ ಕಥೆ, ಭಾಗವತದ ಕಥೆಗಳನ್ನು ಕೇಳಿದವರು ದೇವರಲ್ಲಿ ದೋಷ ಚಿಂತನೆ ಮಾಡಿ ಬೈದಾಗ ಇವರು ಸುಮ್ಮನೆ ಕೂತ್ರೆ, ಅವರಿಂದ ವಿರೋಧ ಮಾಡಿಸಿದರೆ ಅದೊಂದು ರೀತಿಯ ದೇವರ ವಿರೋಧವೇ ಆಗತ್ತೆ. ತಕ್ಷಣಕ್ಕೆ ಶ್ರೀಮದಾಚಾರ್ಯರು ನಿರ್ಣಯವನ್ನು ಕೊಡ್ತಾರೆ, ಅಲ್ಲ, ಭಗವಂತನಿಗೆ ಸರ್ವಥಾ ಅಜ್ಞಾನ ಇಲ್ಲ, ಭಯವೂ ಇಲ್ಲ. ಇಡೀ ಜಗತ್ತು
ಬ್ರಹ್ಮಾದಿ ದೇವತೆಗಳಿಗೂ ಬಲವನ್ನು ಕೊಡುವ ಪರಮಾತ್ಮನಿಗೆ ಈ ವಾಲಿಯ ಬಲದಿಂದ ಏನಾಗಬೇಕಾಗಿದೆ? ಅನಂತ ಬ್ರಹ್ಮರು, ಅನಂತ ರುದ್ರರು, ಅನಂತ ಇಂದ್ರರು ಆ ಭಗವಂತನಿಗೆ ಇರುವ ಬಲದ ಒಂದು ಪರಮಾಣುವಿನೊಳಗೆ ಅನಂತ ಭಾಗ ಮಾಡಿದರೂ ಅಷ್ಟು ಸಮಾನವಾದ ಬಲ ಇವರಿಗಿಲ್ಲ. ಅಂಥದ್ದು ಆ ಪರಮಾತ್ಮನಿಗೆ ಯಾರಿಂದ ಭಯ ಬರಬೇಕು? ಕೇವಲ ಆ ವಾಲಿಗೆ ಎದುರಿನಲ್ಲಿ ಹೋದರೆ ಅವನು ಶರಣಾಗತನಾಗಿ ಬಿಡ್ತಾನೆ. ಶರಣಾಗತನ ವಧ ಮಾಡಬಾರದು. ತಪ್ಪು ಮಾಡಿದ್ದಾನೆ ಎನ್ನುವುದಕ್ಕೆ ಅವನ ವಧ ಮಾಡಬೇಕಾಗಿದೆ. ಎದುರಿಗೆ ಹೋದರೆ ಶರಣಾಗತನಾಗ್ತಾನೆ, ವಧ ಮಾಡಲಿಕ್ಕಾಗೋದಿಲ್ಲ. ಅಷ್ಟೇ ಕಾರಣಕ್ಕೆ ಹಿಂದೆ ನಿಂತು ವಧ ಮಾಡಿದ್ದೇ ಹೊರತು ಬಲದಲ್ಲಿ ಕೊರತೆ ಇರಲಿಲ್ಲ. ತಾನು ಎದುರಿಗೆ ನಿಂತರೂ ತನ್ನ ಬಲವನ್ನು ಅವನು ಸೆಳೆದುಕೊಂಡು ಬಿಡ್ತಾನೆ ಎನ್ನುವ ಭಯವೂ ಇರಲಿಲ್ಲ. ಈ ನಿರ್ಣಯವನ್ನು ಆಚಾರ್ಯರು ಕೊಡ್ತಾರೆ. ಇದು ದೇವರ ವಿರೋಧವನ್ನು ಈ ರೀತಿ ತಪ್ಪು ತಿಳುವಳಿಕೆಯಿಂದ ನಾವು ಮಾಡದಂತೆ ನಮ್ಮನ್ನು ರಕ್ಷಣೆ ಮಾಡಿ ನ ಪ್ರತೀಪಂ ಹರೇಃ ಕ್ವಾಪಿ ಸಕರೋತಿ ಕಥಂಚನ. ಹೀಗೆ ಅವತಾರತ್ರಯದಲ್ಲಿಯೂ ಪರಮಾತ್ಮನ ವಿರೋಧವನ್ನು ಮಾಡದ ಶುದ್ಧ ಭಾಗವತ ಧರ್ಮದಲ್ಲಿ ರಥರಾದವರು ಮುಖ್ಯಪ್ರಾಣದೇವರು ಎಂಬುದಾಗಿ ಆ ಭೀಮಸೇನ ದೇವರ ಶುದ್ಧ ಭಾಗವತ ಧರ್ಮವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತ ಶ್ರೀಮದಾಚಾರ್ಯರು ಉಪದೇಶ ಮಾಡಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹಾನಿಯತಿರ್ಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವಿಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. సమగ్రమైన శ్రీమద్భాగవతము యొక్క ప్రవృత్తికి ముఖ్యమైనటువంటి ప్రయోజనము ఆ భగవంతుని తత్వజ్ఞానము, భగవంతుని పాదార విందమునందు దృఢమైన భక్తి కలగడం, ప్రపంచంలో ప్రాపంచిక విషయాల్లో విరక్తి పొందడం. ఇవి ముఖ్యమైనటువంటి ప్రయోజనములు. దానికి శ్రీమద్భాగవతము యొక్క ప్రవర్తన జరిగింది. అందుచేత ప్రారంభమునందు వేదవ్యాసదేవులు ఆ భగవంతుని మహామహిమని ప్రతిపాదిస్తున్నారు. జన్మాద్యస్య యతః. ఇది ఒకే మాట చాలు. అందుచేతనే ఇంతే చెప్పినారు బ్రహ్మసూత్రమనందు. ఓం జన్మాద్యస్య యతః ఓం, అంతే చాలు. ఈ సమగ్రమైనటువంటి బ్రహ్మాండము యొక్క, బ్రహ్మాండంలో ఉన్న జీవులు వారందరి జన్మము, సృష్టి, స్థితి, ప్రళయము, నియమనము, జ్ఞానాజ్ఞానబంధ మోక్షములు, వీటికి ముఖ్యమైనటువంటి కారణుడు ఉంటే ఆ భగవంతుడు. ఏదే ఒక పదార్థాన్ని చూస్తే మనకు ఆనందం కలుగుతుంది, వెంటనే ఆ పదార్థాన్ని నిర్మించినవాడు ఎవడు అని మన ఆలోచన వస్తుంది. ఎంత బాగుంది మొదటి మాట. రెండో మాట, ఎవరు చేశారు? దుర్దైవము అంటే
లౌకికమైనటువంటి ఏదే ఒక సుందర చిత్రమును చూస్తే అలాగంటాం, ఎవరు తీశారో ఈ చిత్రాన్ని, ఎంత బాగా వేశారో అంటాం. వంట బాగా అయి ఉంటే ఎంత బాగా అయింది వంట, ఎవడు చేశాడో పుణ్యాత్ముడు అంటారు. సముద్రాన్ని చూస్తే, నక్షత్రములను చూస్తే, ఈ భూమిని చూస్తే ఎంత బాగుంది ఈ ప్రకృతి సౌందర్యము, ఈ విశ్వము, అప్పుడు బాగుంది ప్రకృతి అంతే చెప్తాడు. ఎవడు చేశాడో అనడు. ఎందుకు? ఎప్పుడైతే వంట తినేటప్పుడు, అన్నం తినేటప్పుడు వంట చేసినవాడు ఎవడు అని ఆలోచిస్తామో, అలాగే ఈ ప్రకృతి సౌందర్యాన్ని చూసేటప్పుడు ఎవడు ఈ ప్రకృతిని నిర్మించినాడో అని మనస్సులో వస్తుంది కదా, అప్పుడే ఆయనకు ఉద్ధారము యొక్క మార్గం దొరికింది అని అర్థం. జన్మాద్యస్య యతః. అలా మనకు ఆ ఆలోచన పద్ధతి మనస్సుకు రావాలి. దాన్ని ఈ శాస్త్రంతో నేర్చుకోవాలి, శాస్త్రజ్ఞులతో మాట్లాడాలి, వారి అనుభవాన్ని అర్థం చేసుకోవడానికి ప్రయత్నించాలి. ప్రతి ఒక్క విషయాన్ని నా అనుభవంతోనే నేను తెలుసుకుంటాను అనేది అది అహంకారంతో చెప్పే మాట అంతే. నా యోగ్యతానుసారంగా అవశ్యంగా ప్రయత్నం చేయవలెను. కియద్వా శక్యమున్నేతుం స్వతర్కమనుధావత. ప్రయత్నం చేయవలెను. దానితో పాటు శాస్త్రములు, ఋషులు, మునులు, మహాజ్ఞానులు ఉపదేశించిన గ్రంథములు, అపౌరుషేయమైనటువంటి వేదము, సాక్షాత్ భగవంతుడే రచించిన మహాభారతం మొదలైనటువంటి గ్రంథములు, అటువంటి గ్రంథముల సహాయంతో, తర్కము యొక్క సహాయంతో ఆ భగవంతుని జగజ్జన్మాది కారణత్వాన్ని మనస్సులో తలుచుకొని ఎల్లప్పుడూ దాన్నే చింతనం చేస్తూ భగవంతుని పాదార విందమునందు భక్తిని చేయాలి. భక్తి వేరు, జ్ఞానము వేరు. జ్ఞానం అంటే ఇది ఇన్ఫర్మేషన్ అంతే. భగవంతుడు ఇలా ఉన్నాడు, జగజ్జన్మాది కారణుడు, గట్టిగా చెప్తాడు. నాకు జగజ్జన్మాది కారణత్వ విషయంలో ఎటువంటి సంశయము లేదు. మంచిది, చాలా సంతోషం. జ్ఞానం, పక్కా జ్ఞానం వచ్చింది. పక్కా జ్ఞానం వచ్చినా ఆ జ్ఞానాన్ని పక్కకే పెట్టాలి. ఎందుచేత అంటే స్నేహము లేదు, భక్తి లేనిదే జ్ఞానం పక్కకు పెట్టాల్సిందే. జ్ఞానం పక్కా ఉంది, అయినా పక్కకు పెట్టాల్సిందే. భక్తి కావాలి. భక్తి అంటే ఏమి? పరిస్థితి ఎలా వచ్చింది అంటే, భక్తితో విని విశేషంగా పుణ్యం పొందాలిరా అని భక్తితో వినాలా? ఇలా కూర్చుంటాడు, ఇది భక్తి అనుకుంటాడు. కూర్చుంటే నేను తిరస్కరించను, అవశ్యంగా శ్రద్ధతో వినండి. ఎల్లప్పుడూ అలా కూర్చోకూడదు. ఎందుకంటే ప్రవచనం చెప్పే వారికి ఉత్సాహం రావాలి కదా. మీరు నిద్ర చేస్తున్నారా, వింటున్నారా, ఇలా మనం తెలుసుకోవాలి. అందుచేత ఉత్సాహం చూపించాలి. ముఖప్రసాదాదార్ఢ్యాచ్య భక్తిర్జ్ఞేయా నచాన్యథ. శ్రీమదాచార్యులు అంటారు, చేతులు జోడించి కండ్లు ముచ్చి భక్తిని చూపించేది కాదు. మాహాత్మ్య జ్ఞాన పూర్వస్తు సుదృఢ సర్వతోధిక స్నేహో భక్తిరితి ప్రోక్త తయా ముక్తిర్న చాన్యథ. స్నేహము, భగవంతుడు సర్వోత్తముడు, సర్వకారణుడు అని తెలుసుకొని భగవంతుని మహాత్మ్యాన్ని చింతనం చేయవలెను. దానితో పాటు
ఆ భగవంతుడు ఎంత ఉపకారములను చేసినాడు, అనంత ఉపకారములను చేసినాడు అని తెలుసుకొని ఒక స్నేహం పెరుగుతుంది కదా. ఆ స్నేహం పెరగాలి. ఆ భగవంతుడు చేసిన ఉపకారములను మనస్సులో ధ్యానం చేస్తూ చేస్తూ పొంగిపోవాలి. ఆ విశేషమైనటువంటి స్నేహము ఎప్పుడు పెరుగుతుందో, మహాత్మ జ్ఞానం కూడా కలిసి వస్తుందో, అప్పుడు దానికి భక్తి అంటారు. అటువంటి భక్తితో ఆ భగవంతుని స్మరణం చేస్తే, భాగవతాన్ని వింటే, మహాభారతాన్ని వింటే, దాని వలన నిజమైన భగవంతుని అనుగ్రహమవుతుంది. మనకు అపేక్షితమైనటువంటి మహాఫలము, మోక్షము అవశ్యంగా దొరుకుతుంది. ఈరోజు కాకపోయినా రేపు అటువంటి మోక్షాన్ని అవశ్యంగా పొందుతాము అనే ఒక విశ్వాసంతో మనం ఉండొచ్చు, ఆ భక్తి ఉంటే. అందుచేత అవశ్యంగా ఆ భక్తి పెరిగేటట్టు ఆ భగవంతుని మహాత్మ్యాన్ని తెలుసుకొని, భగవంతుని ఉపకారాన్ని, మమస్వామి హరిర్నిత్యం సర్వస్య పతిరేవచ, సర్వస్వామి భగవంతుడు అని తెలుసుకుంటే భగవంతుడు మహాత్ముడు అనే జ్ఞానం కలుగుతుంది. మమస్వామి నాకు ఉపకారం చేసినవాడు అని తెలుసుకుంటే, ఇటువంటి అత్యంత ఉపయుక్తమైనటువంటి దేహము, ఏ దేహం మీద నాకు ఇంత అభిమానం ఉందో అటువంటి దేహాన్ని నాకు ఇచ్చినవాడు. దేహం అంటే అంత అభిమానం, ఎవరు కూడా దాన్ని తాకకూడదు, దానికి ఇబ్బంది పెట్టకూడదు, కొట్టకూడదు, తిట్టకూడదు. ఇంత అభిమానం ఉంది నా దేహం మీద నాకు. అటువంటి దేహాన్నే ఇచ్చినవాడు ఆ భగవంతుడు అంటే ఆయన మీద ఇంకా ఎంత అభిమానం చేయవలెను. అటువంటి విశేషమైన అభిమానాన్ని ఆ భగవంతుని పాదారవిందమనందు చేసి ఆ భగవంతుని అనుగ్రహం పొందాలి. అందుచేత వేదవ్యాస రూపంతో స్వయం భగవంతుడు మనకు ఉపదేశించినాడు. జన్మాద్యస్య యతోన్మయాదితరతశ్చార్థేష్వభిజ్ఞస్వరాట్ తేనే బ్రహ్మహృదాయ ఆదికవయే ముహ్యంతి యం సూరయః. ఇంత వ్యవస్థ చేసి, బ్రహ్మాండాన్ని నిర్మించి, జీవులకు దేహములను అనుగ్రహించి, సాధనం చేయడానికి దారి చూపించి ఉద్ధారం చేసినాడు. కానీ ఆ భగవంతుని మహాత్మ్యాన్ని తెలుసుకోవడానికి మీరే తెలుసుకోండి, ఎలాగైనా తెలుసుకోండి, అది నీ పని. మీకు అనుగ్రహించేది, నిర్మాణం చేసి, సృష్టి చేసి ఇచ్చేది నా పని. నా మహాత్మ్యాన్ని అర్థం చేసుకొని ధ్యానం చేసేది మీ పని. మీరు ఎలాగైనా చేసుకోండి అని వదలడానికి వస్తుండే అలా చేయలేదు భగవంతుడు. తేనే బ్రహ్మహృదాయ ఆదికవయ్యే, ఆ తన మహాత్మ్యాన్ని తెలుసుకోవడానికి వేదమనే మహా ఉపాయాన్ని, సదుపాయాన్ని కల్పించి అనుగ్రహించినాడు. ఇది ఆ భగవంతుని గొప్పతనం. తనే మహాభారతం చేసి అనుగ్రహించినాడు. ఈ మాధ్యమంతో మీరు అర్థం చేసుకోండి, అది భగవంతుని గొప్పతనం. తేనే బ్రహ్మహృదాయ ఆదికవయే ముహ్యంతి యం సూరయః తేజోవారి మృదాం యథా వినిమయ యత్ర త్రిసర్గో మృషా ధామ్నా స్వేన సదా నిరస్తకుహకం సత్యం పరం ధీమహి. ప్రతిరోజు వింటున్నారు శుద్ధ భాగవత ధర్మము. నిష్కామకర్మం చేయండి, నిష్కామకర్మం చేయండి అని 100 సార్లు మీరు చెప్పినారు. భగవద్గీతలో కానీ వేరే వేరే గ్రంథాల్లో పరీక్ష ప్రశ్నను తీస్తారు కదా. ఆ పరీక్షకు ఎవరైతే ప్రశ్నాన్ని తీసి ఇస్తారో వారికి ఒక బాధ్యత ఉంటుంది. 3 గంటలో అటువంటి ప్రశ్నలకు ఉత్తరం వారి రాసి చూయించాలి. ఏదేదో ప్రశ్నాన్ని తీయకూడదు, పిల్లలకు ఇబ్బంది అయ్యేటట్టు. అలా ఆ భగవంతుడు భగవద్గీతలో ఉపదేశించినాడు కదా, నిష్కామకర్మం చేయండి, కర్మణ్యేవాధికారస్తే మా ఫలేషు కదాచన, కర్మణ్యేవాధికారస్తే మా ఫలేషు కదాచన. ఇలాంటి ఉపదేశములు చాలా వచ్చినాయి గీతలో, భాగవతంలో, వేరే వేరే గ్రంథాల్లో. భగవంతునికి మనం అడగవచ్చు కదా, ఇంత చెప్తావు, నిష్కామంగా చేయు, నీవు నిష్కామంతో చేస్తావా? ఇంత పెద్ద బ్రహ్మాండాన్ని చేసినావు, ఇంత దేహములను నిర్మించి
రకరకాల కర్మములను నీవు చేస్తావు కదా, నీవు నిష్కామంగా చేసినావా అంటే చేసినాను అంటాడు భగవంతుడు. నాకు ఏమీ వద్దు. యత్ర త్రిసర్గో మృష, అనంత జీవులకు అనంత దేహములు ఇస్తే ఒక ప్రయోజనం కూడా భగవంతునికి లేదు. అనంత జడ పదార్థముల సృష్టి చేసిన, అనంత జీవులకు దేహ సంబంధ రూపమైనటువంటి సృష్టిని చేసిన, భోగ్య పదార్థములను ఇచ్చిన, వారికి ఆనందాన్ని కలిగించిన, దేనికి ఒక ప్రయోజనం కూడా లేదు. నిష్కామం అంటే పరమ నిష్కామంతో భగవంతుడు ఈ ప్రపంచాన్నే నిర్మించడం. ఇంత పెద్ద సృష్టి, అనంత కర్మములను చేసిన ఒక ప్రయోజనం కూడా మనస్సులో పెట్టుకోకుండా ఆ భగవంతుడు చేసినాడంటే, ఒక చిన్న కర్మం చేసేటప్పుడు అనంత ప్రయోజనములను మనస్సులో పెట్టుకొని మనం చేస్తామంటే సిగ్గురాదా? ఎటువంటి మౌఢ్యము! అందుచేత అంటారు, తేజో వారి మృదాం యథా వినిమయ యత్ర త్రిసర్గో మృష. నేను ఇలా చేసినాను, నాలాంటి యోగ్యత మీకు లేకుండవచ్చు, అయినా మీ యోగ్యతానుసారంగా ఒక కర్మాన్ని అయినా నిష్కామంగా చేయండి, నేను అనంత కర్మములను చేస్తాను, నా పేరు కూడా అనంతం. సత్యం జ్ఞానం అనంతం బ్రహ్మ. భగవంతుని పేరు అనంతు. అందుచేత అటువంటి ఆ భగవంతుడు మనందరికీ చెప్తాడు, ఒక కర్మాన్ని నిష్కామంగా చేయండి, నేను అనంత కర్మములను చేసి చూయించిన. తేజో వారి మృదాం యథా వినిమయో యత్ర త్రిసర్గో మృష ధామ్నా స్వేన సదా నిరస్త కుహకం సత్యం పరం ధీమహి. అటువంటి భగవంతుణ్ణి నిష్కామంతో మన ఉద్ధారం కొరకు మనస్సులో ధ్యానం చేద్దాము అని చెప్పినారు వేదవ్యాసదేవులు. మనందరికీ ఉద్ధారం చేయడానికి. హరయే నమః. శ్రీకృష్ణార్పణమస్తు.